ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ಮೇಲಿನ ಲಾಸ್ಟ್ ಇಯರ್ ವಿವಿಧ ಎಕ್ಸಾಮ್ಸ್ಗಳಲ್ಲಿ ಕೇಳಿದಂಥ ಕಂಪ್ಯೂಟರ್ ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಕಂಪ್ಯೂಟರ್ ಮೇಲಿನ ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಇನ್ನಿತರೆ KEA ಮೂಲಕ ಕಂಡಕ್ಟ್ ಮಾಡಲಾಗುವ ಮತ್ತು KPSC ಮೂಲಕ ಕಂಡಕ್ಟ್ ಮಾಡಲಾಗುವಂಥ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಸೊ ಇವು ಮ್ಯಾಕ್ಸಿಮಮ್ ಟೈಮ್ಸು ರಿಪೀಟೆಡ್ ಆಗಿದ್ದಾವೆ. ಸೊ ಈ ಒಂದು ಕ್ವಶನ್ಗಳ ಮೇಲೆ ಹೆಚ್ಚು ಒತ್ತನ್ನು ನೀಡಿ. ಸೊ ಮೊದಲನೇ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಡಿವೈಸ್ ಕ್ಯಾನ್ ಸ್ಟೋರ್ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ? ಇಲ್ಲಿ ಕೆಳಗೆ ಕೊಟ್ಟಂಥ ಯಾವ ಒಂದು ಡಿವೈಸ್ಗಳು ಅತಿ ಹೆಚ್ಚಾಗಿ ಡೇಟಾವನ್ನು ಸ್ಟೋರ್ ಮಾಡ್ಕೋತವೆ? ಸೊ ಆಪ್ಷನ್ ನೋಡಿ, ಫ್ಲಾಪಿ ಡಿಸ್ಕ್ ಅದ, ಹಾರ್ಡ್ ಡಿಸ್ಕ್ ಅದ, CD-ROM ಅದ, ಜಿಪ್ ಡಿಸ್ಕ್ ಅದ. ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೋಡಿದ್ರೆ ಸೊ ಇವೆಲ್ಲವೂ ಮೆಮ್ರಿ ಅದಾವ. ಸೊ ಬಟ್ ಅದರಲ್ಲಿ ಹಾರ್ಡ್ ಡಿಸ್ಕ್ ಅಂದರೆ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ HDD ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆ, ಸೊ ಇಟ್ ಕ್ಯಾನ್ ಸ್ಟೋರ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಓಕೆ, ನೆಕ್ಸ್ಟ್ ಕ್ವಶನ್, ವೈರಸ್ ಸ್ಟ್ಯಾಂಡ್ಸ್ ಫಾರ್? ಎಲ್ಲರಿಗೂ ವೈರಸ್ ಅಂದರೆ ಗೊತ್ತು. ಓಕೆ, ಈ ಒಂದು ವೈರಸ್ ಅಂದರೆ ಗೊತ್ತು. ಬಯೋಲಜಿಕಲ್ಲೂ ವೈರಸ್ ಬೇರೆ ಬರುತ್ತೆ. ಬಟ್ ಈ ಕಂಪ್ಯೂಟರ್ ಈ ಫೀಲ್ಡಲ್ಲಿ ವೈರಸ್ ಅನ್ನೋದು ನಿಮ್ಗೆ ಗೊತ್ತು. ಸೊ ಆ ವೈರಸ್ ಅಂದರೆ ಏನು? ವೈರಸ್ ಇಟ್ ಸ್ಟ್ಯಾಂಡ್ಸ್ ಫಾರ್ ವರ್ಚುವಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್. ಇದು ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ದ ಪ್ರೊಸೆಸಿಂಗ್ ಆಫ್ ಆನ್ ಅಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಅ ಡ್ಯಾಶ್ ಪ್ರೊಸೆಸರ್. ನೋಡಿ, ಅ ಪ್ರೊಸೆಸಿಂಗ್ ಆಫ್ ಎನ್ ಅಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಕ್ಲೈಂಟ್ ಮತ್ತು ಒಂದು ಅಪ್ಲಿಕೇಶನ್ ಯಾರಿಬ್ಬರ ನಡುವೆ ಅದು ಪ್ರೊಸೆಸ್ ಆಗ್ತದೆ. ಕ್ಲೈಂಟ್ ಮತ್ತು ಯಾರಪ್ಪ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಂತ ಎರಡು ಬರ್ತಾವೆ. ಇವೆರಡೂ ಕೂಡಿ ಏನು ಮಾಡ್ತಾರೆ? ಫುಲ್ ಸ್ಟ್ಯಾಕ್ ಬರ್ತೈತಿ. ಓಕೆ, ಸೊ ಅದಕ್ಕೆ ಇಲ್ಲಿ ಎರಡೂ ಬರ್ತವೆ, ಬೋತ್ A and B. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋವಿಂಗ್ ಪ್ರೋಗ್ರಾಮ್ ಈಸ್ ನಾಟ್ ಅ ಯುಟಿಲಿಟಿ? ನೋಡಿ, ಇದರಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಯುಟಿಲಿಟಿ ಇಲ್ಲ, ಯಾವ ಪ್ರೋಗ್ರಾಮ್? ಸೊ ಇದರಲ್ಲಿ ಸ್ಪೂಲರ್ ಇಸ್ ದ ರೈಟ್ ಆನ್ಸರ್. ಸ್ಪೂಲರ್. ನೆಕ್ಸ್ಟ್, ಫಿಫ್ತ್ ಕ್ವಶನ್, ಪುವರ್ ರೆಸ್ಪಾನ್ಸ್ ಟೈಮ್ಸ್ ಆರ್ ಯೂಸ್ವಲಿ ಕಾಸ್ಡ್ ಬೈ? ಪುವರ್ ರೆಸ್ಪಾನ್ಸ್ ಟೈಮ್ ನೋಡಿ, ಈಗ ಒಂದು ಕಂಪ್ಯೂಟರನ್ನು ಆಪ್ರೇಟ್ ಮಾಡ್ತಾ ಇರ್ತೀರ, ಆ ಒಂದು ಟೈಮಲ್ಲಿ ಸ್ವಲ್ಪ ನಿಮಗೆ ರೆಸ್ಪಾನ್ಸ್ ಟೈಮ್ ಸ್ಲೋ ಆಗಿರ್ತದೆ. ಆ ಒಂದು ಟೈಮಲ್ಲಿ ಈ ಕೆಳಗೆ ಯಾವ ಕಾರಣೀಭೂತ ಆಗಿರ್ತಾವೆ? ಒಂದು ಪ್ರೋಸೆಸ್ ಬಿಜಿ ಇರ್ತದೆ, ಹೈ ಇನ್ಪುಟ್ ಔಟ್ಪುಟ್ ರೇಟ್ಸ್ ಇರ್ತವೆ, ಹೈ ಪೇಜಿಂಗ್ ರೇಟ್ಸ್ ಇರ್ತವೆ. ಸೊ ಇಲ್ಲಿ ಎನಿ ಆಫ್ ದಿ ಅಬೌವ್. ಸೊ ಯಾವುದಾದ್ರೂ ಇರ್ಬೋದು, ಇದೇ ಇರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟು, ಸ್ವ್ಯಾಪಿಂಗ್ ಅಂದರೆ ಏನು? ಸ್ವ್ಯಾಪ್ ನಾರ್ಮಲಾಗಿ ನಮ್ಗೆ ಗೊತ್ತು. ಸ್ವ್ಯಾಪ್ ಅಂದರೆ ಅದಲು ಬದಲು. ಬಟ್ ಇಲ್ಲಿ ಕಂಪ್ಯೂಟರ್ ಈ ಒಂದು ಲ್ಯಾಂಗ್ವೇಜಲ್ಲಿ ಸ್ವ್ಯಾಪಿಂಗ್ ಅಂದರೆ ಅಲೌಸ್ ಈಚ್ ಪ್ರೋಗ್ರಾಮ್ ಇನ್ ಟರ್ನ್ ಟು ಯೂಸ್ ದ ಮೆಮ್ರಿ. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್ನು, ಡ್ಯಾಶ್ ಟ್ರಾನ್ಸ್ಫಾರ್ಮ್ಸ್ ಒನ್ ಇಂಟರ್ಫೇಸ್ ಇಂಟು ಅನದರ್ ಇಂಟರ್ಫೇಸ್, ದಟ್ ಈಸ್ ಸಾಫ್ಟ್ವೇರ್. ವಾಟ್ ಈಸ್ CRT? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CRT? ಇದನ್ನು ಕ್ಯಾಥೋಡ್ ರೇ ಟ್ಯೂಬ್ ಅಂತ ಅಂತೀವಿ. ಸೊ ನಾರ್ಮಲಿ ಇದನ್ನು ಟ್ರೆಡಿಷ್ನಲ್ ಅಂದರೆ ಈ ಒಂದು ಲೆಟ್ಸ್ ಎಕ್ಸಾಂಪಲ್ 2010ಕ್ಕಿಂತ ಮುಂಚೆ ಅಥವಾ 15ಕ್ಕಿಂತ ಮುಂಚೆ ಈ ಒಂದು TVಸ್ಗಳು ಬರ್ತಿರ್ತಾವಲ್ಲ, ದೊಡ್ಡ TV ಈ ರೀತಿ ಫುಲ್ಲ ದೊಡ್ಡದು. ಈಗೆಲ್ಲ ಏನಪ್ಪ, ಜಸ್ಟ್ ಒಂದು ಪ್ಲೇಟಲ್ಲಿ ಇದ್ದಂಗೆ LED LCD TVಗಳು ಬರ್ತಾವೆ. ಬಟ್ ತುಂಬ ಮುಂಚೆ ದೊಡ್ಡ ಟಿವಿಗಳು ಬರ್ತಾಯಿದ್ದು. ಆ ಒಂದು ಟಿವಿಯಲ್ಲಿ
ಈ ಕ್ಯಾಥೋಡ್ ರೇ ಟ್ಯೂಬನ್ನು ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟ್, ವಿಚ್ ಸ್ಟೋರೇಜ್ ಡಿವೈಸ್ ಈಸ್ ಮೌಂಟೆಡ್ ಆನ್ ರೀಲ್ಸ್? Magnetic tapes. Magnetic tapes is also a storage device. Next, MOS stands for, MOS ಅಂದರೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಓಕೆ. ನೆಕ್ಸ್ಟ್, ಅನಾಲಿಟಿಕಲ್ ಇಂಜಿನ್ ಡೆವಲಪ್ಡ್ ಡ್ಯೂರಿಂಗ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಯೂಸ್ಡ್ ಡ್ಯಾಶ್ ಆಸ್ ಎ ಮೆಮ್ರಿ ಯೂನಿಟ್. ನೋಡಿ, ಈ ಫಸ್ಟ್ ಜನ್ರೇಷನ್ ಅಂದರೆ 1950s ಟೈಮಲ್ಲಿ, ಈ ಒಂದು 1950s ಟೈಮಲ್ಲಿ ಈ ಒಂದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸನ್ನು ಡೆವಲಪ್ ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾರೆ ಅದಕ್ಕೆ. ಓಕೆ, ಬಟ್ ಪ್ರೊಸೆಸ್ ಮಾಡಲಿಕ್ಕೆ ವ್ಯಾಕ್ಯೂಮ್ ಟ್ಯೂಬ್ಸ್ ಆಯಿತು, ಬಟ್ ಮೆಮ್ರಿ ಯೂನಿಟ್ ಅಂತ ಯಾವುದನ್ನು ಯೂಸ್ ಮಾಡಿದ್ರು? ಅದು ಕೌಂಟರ್ ವೀಲ್ಸ್. ಓಕೆ. ನೆಕ್ಸ್ಟ್, which of the memories below is often used in a typical computer operation? That is RAM, random access memory. Next, which of the following companies is a leader in manufacture of hard disk drives? HDD. HDDಯನ್ನು ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ? ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರಲ್ಲ ಇದು. Seagate. Seagate is a main company to manufacture hard disk drives. Next, floppy disk drives, FDD. ಇದನ್ನು ಯಾರು ಡಿಸೈನ್ ಮಾಡ್ತಾರೆ? ಒರಿಜಿನಲಿ ಡಿಸೈನ್ ಸೋನಿ. ನೆಕ್ಸ್ಟು, ಫ್ಲಾಪಿ ಡಿಸ್ಕ್ ಡ್ರೈವ್ಸ್ ವೇರ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ವಿಚ್ ಆಫ್ ದಿ ಫಾಲೋವಿಂಗ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ಸ್? ಒರಿಜಿನಲಿ ಸೋನಿಯಿಂದ ಡಿಸೈನ್ ಮಾಡಿದ್ರು, ಬಟ್ ಇಂಟ್ರೊಡಕ್ಷನ್ ಯಾರು ಮಾಡಿದ್ರು? ಫಸ್ಟ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ಸ್ IBM. ನೆಕ್ಸ್ಟ್, ವಿಚ್ ಟೆಕ್ನಾಲಜಿ ಯೂಸ್ಡ್ ಇನ್ CD-ROM ಡ್ರೈವ್? CD-ROM ಅಂದರೆ, CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್. ಸೊ ಕರೆಕ್ಟ್ ಆನ್ಸರ್ ಆಪ್ಟಿಕಲ್. ನೆಕ್ಸ್ಟ್, ಡೇಟಾ ಈಸ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ಸ್ ಆ್ಯಸ್. ಇಲ್ಲಿ ಡೇಟಾ ಅಂದರೆ ಇನ್ಫಾರ್ಮೇಷನ್. ಸೊ ಡೇಟಾ ಈಸ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ ಆ್ಯಸ್ ಫೈಲ್ಸ್. ಫೈಲ್ಸ್ ಅನ್ನೋ ಒಂದು ರೂಪದಲ್ಲಿ ಇವು ಸೇವ್ ಆಗ್ತವೆ. ನೆಕ್ಸ್ಟ್, ನಾರ್ಟೆಲ್ ಈಸ್ ಅ ಕಂಪ್ನಿ ವಿಚ್ ಮ್ಯಾನುಫ್ಯಾಕ್ಚರ್ಸ್. ನಾರ್ಟೆಲ್ ಇದು ನೆಟ್ವರ್ಕ್ ಇಕ್ವಿಪ್ಮೆಂಟ್ಸ್ಗಳನ್ನು ಇದು ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ನೆಕ್ಸ್ಟ್, ವಿಚ್ ಕಂಪ್ಯೂಟರ್ ಪೆರಿಫೆರಲ್ ಮ್ಯಾನುಫ್ಯಾಕ್ಚರರ್ ಕೋಡ್ಸ್ ಎಂಪವರಿಂಗ್ ಯುವರ್ PC? ದಟ್ ಈಸ್ ಮರ್ಕ್ಯೂರಿ. Okay. Next, what is the name of the 64-bit microprocessor developed by AMD? That is Opteron. Next question ನೋಡಿ, what is the name of the series of laptop computers manufactured by IBM called? ನೋಡಿ, the name of series of laptop computers manufactured by IBM. IBM ಈ ಒಂದು ಕಂಪನಿಯಿಂದ ಈ ಲ್ಯಾಪ್ಟಾಪ್ ಸೀರೀಸ್ಗಳ ಒಂದು ಮ್ಯಾನುಫ್ಯಾಕ್ಚರ್ ಆಗಿದೆ. ಓಕೆ, ಮತ್ತು ಆಗ್ತಾನೂ ಇವೆ. ಸೊ ಅದು ಯಾವುದು? ಥಿಂಕ್ ಪ್ಯಾಡ್. ಇವು ಥಿಂಕ್ ಪ್ಯಾಡ್ ಎಲ್ಲ ಏನು ಬರ್ತಾವಲ್ಲ, ಸೊ ಇವೆಲ್ಲ IBM ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆದಂಥ ಕಂಪ್ಯೂಟರ್ಸ್ಗಳು. ನೆಕ್ಸ್ಟ್, ಅ ಸೋರ್ಸ್ ಪ್ರೋಗ್ರಾಮ್ ಈಸ್ a program to be translated into machine language. Then ICs are classified on the basis of dash. IC ಅಂದ್ರೇನು? integrated circuits. ಸೊ ಬಟ್ ಕ್ಲಾಸಿಫೈಡ್ ಯಾವ ಒಂದು ಬೇಸಿಸ್ ಮೇಲೆ? ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್. ಓಕೆ, ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್. ನೆಕ್ಸ್ಟು, ಪ್ರೋಗ್ರಾಮ್ಸ್ ಸ್ಟೋರ್ಡ್ ಇನ್ ರಾಮ್ ಅಂದರೆ ರೀಡ್ ಓನ್ಲಿ ಮೆಮ್ರಿ. ಓಕೆ, ಸೊ ಪ್ರೋಗ್ರಾಮ್ಸ್ ಸ್ಟೋರ್ಡ್ ಇನ್ ರಾಮ್ ಆರ್ ಕಾಲ್ಡ್ ಫರ್ಮ್ವೇರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ, ಇನ್ ಅ ಹೈ ರೆಸೊಲ್ಯೂಷನ್ ಮೋಡ್ ದ ನಂಬರ್ ಆಫ್ ಡಾಟ್ಸ್
ಇನ್ ಅ ಲೈನ್ ವಿಲ್ ಯೂಸ್ವಲಿ 640. ಓಕೆ, ಸೊ ಇವಿಷ್ಟು ಕ್ವಶನ್ಗಳು ಮ್ಯಾಕ್ಸಿಮಮ್ ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ಇವು ರಿಪೀಟೆಡ್ ಆಗಿದ್ದಾವೆ. ಸೊ ನಿಮಗೆ ಈ ಒಂದು ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ಬೋದಾದಂಥ ಪ್ರಶ್ನೆಗಳು. ಓಕೆ, ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ ಮತ್ತು ಆಲ್ ದಿ ಬೆಸ್ಟ್.